ಯಾರಿಗೂ ಕಾಯೋದಿಲ್ಲ. ಹಂಗೆ ಎವರ್ ರೆಡಿ ಆಗಿರೋ ಆತ್ಮಗಳು ಯಾರಿಗೂ ಕಾಯಲ್ವಂತೆ. ಎಷ್ಟು ಚೆನ್ನಾಗಿದೆ. ದೋಸ್ ಆರ್ ಎವರ್ ರೆಡಿ, ದೇ ಡೋಂಟ್ ವೇಟ್. ಅವ್ರಿಗೆ ಯಾರು ವಿಘ್ನ ಕೂಡ ಹಾಕಕ್ಕಾಗಲ್ವಂತೆ. ಅವ್ರ ಸ್ಥಿತಿಗೆ ಯಾರು ವಿಘ್ನ ಹಾಕಕ್ಕಾಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ದಮ್ ಅಂತ ಹೇಳ್ತಾರೆ. ಅಷ್ಟು ದಮ್ಮಾಗಿದ್ದೀವಕ್ಕ. ಡೈಲಿ ಕ್ಲಾಸ್ ಒಂದು ದಿನನೂ ಮಿಸ್ ಮಾಡಿದ್ರೆ ಬರ್ತೀರಾ? ಒಂದೆರಡು ಹನಿ ಇಟ್ಬಿಟ್ರೆ ಹಂಗೆ ಚಕ್ಕರ. ಕೊಡೆ ಇದೆ ತಾನೆ ಅಕ್ಕ, ಕೊಡೆ ಇಟ್ಕೊಂಡು ಬರಬೇಕು. ಒಂದು ದಿನ ಮುರಳಿ ಕೇಳಿದ್ರೆ 3 ತಿಂಗಳು ಸ್ವರ್ಗದಲ್ಲಿ ಬರ್ತೀವಿ. ಒಂದು ದಿನ ಮುರಳಿ ಚಕ್ರ ಹಾಕಿದ್ರೆ 3 ತಿಂಗಳು ಪಂಗನಾಮ ಹಾಕೋಬೇಕು. ಅಷ್ಟು ಮಿಸ್ ಮಾಡಬಾರ್ದು. ಸೊ ಇದೆಲ್ಲ ಯಾಕಂದ್ರೆ ಮುರಳಿನೇ ನಮಗೆ ಆಧಾರ. ಇವಾಗ ಇದು ಕೂಡ ಮುರಳಿನೇ ಅಲ್ವಾ, ಭಗವಂತನ ಮಹಾವಾಕ್ಯನೇ. ಇದು ಯಾವುದು ಬೇರೆ ಬುಕ್ಕಲ್ಲ, ಶಿವಬಾಬನ ಮುರಳಿ ಬುಕ್ಕೇ ಇದು. ಅದರೊಳಗೆ ಹೇಳಿರೋ ವಿಚಾರ ಸದಾ ಸಿದ್ಧ ಆಗಿರೋದು ಹೆಂಗೆ ಅನ್ನೋದನ್ನ ಪಾಯಿಂಟ್ಸ್ ತೆಗೆದು ಹೇಳಿದ್ದಾರೆ. ನೀವು ಎವರ್ ರೆಡಿ ಆಗಿದ್ರೆ ಮತ್ತು ಆಲ್ರೌಂಡ್ರು ಆಗಿರ್ತೀರ. ಅಂದರೆ ಆಲ್ರೌಂಡರ್ ಅಂದ್ರೆ ಏನು? ಕ್ರಿಕೆಟ್ ಒಳಗೆ ಆಲ್ರೌಂಡರ್ ಅಂದ್ರೆ ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಮಾಡ್ತಾರೆ, ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಹಂಗೆ ಇಲ್ಲಿ ಸೆಂಟ್ರ್ ಬಂದು ಕಸ ಗುಡ್ಸೋಕ್ಕೂ ರೆಡಿ, ಕ್ಲಾಸ್ ಮಾಡೋಕ್ಕೂ ರೆಡಿ, ಬೇರೆ ಏನಾದರೂ ಕೋರ್ಸ್ ಕೊಡೋಕ್ಕೂ ರೆಡಿ, ಯೋಗ ಮಾಡ್ಸೋಕ್ಕೂ ರೆಡಿ, ಯೋಗ ಮಾಡೋಕ್ಕೂ ರೆಡಿ. ಆ ಥರ ಆಲ್ರೌಂಡರ್ ಆಗಿರ್ತಾರೆ ಅಂತಾರೆ ಎವರ್ ರೆಡಿ ಆಗಿರೋರು. ನಿಮಗೆ ಆಜ್ಞೆ ಸಿಕ್ಕತ್ತೆ ಹಾಜಿ ಬಾಬಾ ಅಂತ ಹೇಳ್ತೀರಾ. ಈ ಥರ ಹೇಳಲ್ಲ, ನಾನು ಮಾಡ್ಬೋದಾ, ನನ್ನ ಕೈಲಾಗತ್ತಾ, ನಾನು ನೋಡ್ತೀನಿ, ಹಿಂಗೆ ಕತೆಗಳು ಹೇಳಲ್ಲ. ಏನು ರಮಕ್ಕ ಏನು ಮಾಡ್ತೀರಾ, ಹಿಂಗೆಲ್ಲ ಆಲ್ರೌಂಡರ್ ಆಗಿದ್ದೀರಾ? ಅಯ್ಯೋ ನನಗಿದೆಲ್ಲ ಬರಲ್ಲ ಸ್ವಾಮಿ, ನಾನು ಹೋಗಕ್ಕೆ ಮಾತ್ರ ರೆಡಿ ಅಂತ ಹೇಳ್ತೀರಾ? ಹಂಗೆಲ್ಲ ಇಲ್ಲ, ಪರವಾಗಿಲ್ಲ. ನಿಮ್ಗೆ ಇದು ಬಂದಿಲ್ಲ ಅಂದರೆ ಕೂಡ ಒಳಗಡೆ ಸ್ಥಿತಿನ ಪರಿಪಕ್ವ ಮಾಡ್ಕೊಳ್ಳಿ. ಯಾವುದೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಗೊಂಚೂರು ಸೊಳ್ಳೆ ಕಚ್ದಂಗೆ ಆಗಿಲ್ವಾ ನಿಮ್ಮ ಮನಸ್ಸು? ಒಂಚೂರು ಬೈಕೊಳಲ್ವಾ ಯಾರನ್ನು? ಏನಕ್ಕೆ? ಹೌದು ಇದೆ ಅಕ್ಕ, ನಿಮ್ಗಿದು ಇನ್ನೂ ಕ್ಲಿಯರ್ ಮಾಡೋಣ. ನಾವು ದೂರದ ಬೆಟ್ಟ ನನಗೆ ನಿಮ್ಗೆ ಏನು ಜಗಳ ಆಗತ್ತೆ? ಇವಾಗ ತುಂಬ ಗೌರವ ಕೊಟ್ಟು ರಮಕ ಅಂತ ಮಾತಾಡ್ತೀವಿ. ಅದೇ ನಾವು 2 ತಿಂಗಳು ಜೊತೆಲಿ ಇದ್ಬಿಟ್ರೆ ದೂರದ ಬೆಟ್ಟ ನುಣ್ಣಗೆ ಹತ್ರ ಹೋದಾಗ ಎಲ್ಲ ಮುಳ್ಳುಗಳೆಲ್ಲ ಕಾಣಿಸಲ್ಲ. ಹಂಗೆ ಮನೆಯವರು ಚಿಕ್ಕ ಮಕ್ಕಳಿಂದ ದೊಡ್ಡವರಾಗೋರು ಇರುವಾಗ ಅವ್ರದ್ದು ಏರುಪೇರುಗಳು ಇದ್ದೇ ಇರುತ್ತೆ. ಆಮೇಲೆ ಮನೆಯಲ್ಲಿರೋರ ಹತ್ರನೇ ನೀವು ಸಲಿಗೆನೂ ತೊಗೊಂಡಿರ್ತೀರ, ಅವರು ನಿಮ್ಮ ಸಲಿಗೆ ತೊಗೊಂಡಿರ್ತಾರೆ. ಅಲ್ಲೇ ಚೆನ್ನಾಗಿ ಆಗ್ಬೇಕಲ್ಲ. ಅದಕ್ಕೆ ಹೋದ ವಾರ ಎಲ್ಲ ಬಾಬಾ ಹೇಳ್ದಲ್ಲ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಕೊಂಬಂದಿದ್ದಾರಂತ. ಲೌಕಿಕ ಪರಿವಾರದವ್ರಿಗೂ ನಮಗೆ ಸರ್ಟಿಫಿಕೇಟ್ ಕೊಡಬೇಕಂತೆ, ಇವರು ಪಕ್ಕಾ ಇದ್ದಾರೆ, ಇವರು ಒಳ್ಳೆಯವರಿದ್ದಾರೆ ಅಂತ. ಊರಿಗೆಲ್ಲ ಉಪಕಾರಿ, ಮನೆಗೆ ಮಾರಿ ಆದರೆ ಹೆಂಗೆ? ಊರಿಗೆಲ್ಲ ಉಪಕಾರಿ, ಮನೆಗೆ ಮಾರಿ ಆಗತ್ತಾ? ಇದು ನಮ್ದು ನಿಜವಾದ ಪರೀಕ್ಷೆ ಮನೆಯವರೇ ತಗೊಳ್ಳೋದು. ಇಲ್ಲೇನು 1 ಅವರ್ ಇರ್ತೀವಿ, ಹೋಗ್ಬಿಡ್ತೀವಿ ಅಕ್ಕ, ಆರಾಮಾಗಿ ಅಲ್ವಾ ತಿಂದಂಗೆ ಮಾತಾಡ್ಬಿಟ್ಟು ಹೋಗ್ಬಿಡ್ತೀವಿ. ಮನೆಯವರು ನಮ್ಮ ಅಲ್ವಾ ನಡೆಯಲ್ಲ, ಅಲ್ಲೆಲ್ಲ ಪರೀಕ್ಷೆ ಬಂದ್ಬಿಡುತ್ತೆ. ಸೊ ಕಷ್ಟನೇ, ಅದೇನು ಸುಲಭ ಅಲ್ಲ. ಹೇಳಿದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಬಾಬನ್ಗೆ ಹೇಳ್ತಾ ಇರಬೇಕು, ನೋಡಪ್ಪ ಹಿಂಗಾಗತ್ತೆ. ನಾನು ಎಷ್ಟು ಒಳ್ಳೆಯವರಾಗಿದ್ದರೆ ಕೂಡ ಇವರು ನಿಮಗೆ ಮುಖಕ್ಕೆ ಮಸಿ ಬಳಿತಾನೆ ಇರ್ತಾರೆ, ನಿಂದನೆ ಮಾಡ್ತಾನೆ ಇರ್ತಾರೆ. ನಾನು ಏನು ಮಾಡಲಿ ಅಂತ ಬಾಬನ್ ಕೇಳಿ ಬಾಬಾ ಸರಿ ಮಾಡ್ತಾರೆ. ಅಲ್ಲೂ ಸರಿ ಹೋಗ್ಬೇಕು. ಸೊ ನಾನು ಬಾಬಾ ಏನಾದ್ರು ಆಜ್ಞೆ ಕೊಟ್ಟರೆ ಹಾಜಿ ಅಂತಿನ ನೋಡ್ತೀನಿ, ಮಾಡ್ತೀನಿ, ಇದು ಹೆಂಗೆ ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅನ್ನೋ ಸಂಕಲ್ಪ ಬಂದರೆ ಇದಕ್ಕೆ ನೀವು ಎವರ್ ರೆಡಿ ಇಲ್ಲ ಅಂತ ಹೇಳ್ತಾರೆ. ಯಾರು ತೀವ್ರ ಪುರುಷಾರ್ಥಿಗಳಾಗಿರ್ತಾರೆ ಅವರೇ ಎವರ್ ರೆಡಿ ಆಗಿರ್ತಾರೆ, ಆಲ್ರೌಂಡರ್ ಕೂಡ ಆಗಿರ್ತಾರೆ. ನಿಮ್ಮ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕು. ನಮ್ಮ ರತ್ನಕ್ಕ ಎಲ್ಲ ಮಾಡ್ತಾರಲ್ಲ, ಈ ಏನು ಡ್ಯಾನ್ಸ್ ಆಡ್ತಾರೆ, ಮಧುಬನ್ಗೆ ಹೋಗಿ ಔಷಧಿಗಳು ಕೊಟ್ಟು ಇದು ಮಾಡ್ತಾರೆ, ಎಲ್ಲರಿಗೂ ಡ್ಯಾನ್ಸ್ ಆಡಿಸ್ತಾರೆ. ಎಷ್ಟು ಸೇವೆ ಮಾಡ್ತಾರೆ ಅವರು. ಒಂದು ಮಾತೇ ಅಲ್ವಕ್ಕ, ಅವ್ರು ಕೂಡ ನಿಮ್ಮ ಥರ ನಡ್ತಾರೆ. ಅವ್ರಿಗೆ ನಿಮ್ಗೆ ಏನು ವ್ಯತ್ಯಾಸ? ಅವ್ರಿಗೆ ನಮ್ಗೆ ಅಂತ ಹೇಳೋಣ, ನಿಮ್ಗೆ ನಕ್ಕಿನ ಅವ್ರಿಗೆ ನಮ್ಗೆ ಏನು ವ್ಯತ್ಯಾಸ? ಮಾತ್ರೆ ಕೊಡ್ತಾರನವ್ರೆ? ಮಾತ್ರೆ ಇಲ್ಲ, ಏನಾದರೂ ಆರೋಗ್ಯ ಸರಿಯಿಲ್ಲ ಅಂದರೆ ದೃಷ್ಟಿ ಕೊಟ್ಟು ಎಣ್ಣೆ ಚಾರ್ಜ್ ಮಾಡೋದೇನು, ನೀರು ಸಮಾನ ಕೊಟ್ಟು ನೀರು ಕೊಡೋದು, ಅವ್ರಿಗೆ ಅದನ್ನ ಸರಿ ಮಾಡೋದು ಯೋಗದ ಪ್ರಯೋಗ.